ಇಷ್ಟ ಆಯ್ತಾ ಅಲ್ಲಿ ಪೂರ Where you going to? ಮೈಸೂರು ಜಂಗಲ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ತುಂಬಾ ದಿವಸದ ಮೇಲೆ ಆಚೆ ಹೋಗ್ತಾ ಇದೀವಿ. ಎಷ್ಟು ದಿನ ಆಯ್ತು ಅನಿಲ್ಲ ಆಚೆ ಹೋಗಿ? ಆಚೆ ಅಂದ್ರೆ ಔಟ್ ಆಫ್ ಬ್ಯಾಂಗ್ಳೂರ್. ಅಷ್ಟು ರಿವರ್ ಏನದು ರಿವರ್ಟನ್ ಜಂಗಲ್ ರೆಸಾರ್ಟ್ಗೆ ಹೋಗಿದ್ವಲ್ಲ, ಅದು ಲಾಸ್ಟು. ತುಂಬ ದಿವಸ ಆದಮೇಲೆ ಆಚೆ ಹೋಗ್ತಾ ಇದ್ದೀವಿ ಇವತ್ತು. ಪಾಪು ಬೇಸಿಕ್ಲಿ ಜಂಗಲ್ ಲವರ್ಸ್ ನಾನು, ಪಾಪು, ಅನಿ. ಇವತ್ತು ಇನ್ನೊಂದು JLR ಸ್ಟೇಗೆ ಹೋಗ್ತಾ ಇದ್ದೀವಿ. ಕೆ ಗುಡಿ, ಮೈಸೂರಲ್ಲಿರೋ ಕೆ ಗುಡಿ ಜಂಗಲ್ ರೆಸಾರ್ಟ್ಗೆ. ಇವಾಗ 8:30 ಆಯಿತು. ಕದಂಬದಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಲೇಸಿಯಾಗಿ ಓಡಿಸ್ತದೆ ಇವತ್ತು. ಏಕೆ? ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ 100 ದಾಟಂಗಿಲ್ಲ. ಅವನಿಗೆ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ. 80 ಇದರಲ್ಲೇ ಹೋಗ್ತಾ ಇರಬೇಕು. 100 ಒಳಗಡೆನೆ ಹೋಗ್ತಾ ಇರಬೇಕು. ವಾಟ್ ಯು ರೀಡಿಂಗ್? ಅವನಿಗೆ ಫುಲ್ ಬೆಡ್ ಎಲ್ಲ ರೆಡಿ ಮಾಡಿ ಫುಲ್ ಮಜಾ ಮಾಡಿ. ಏನು ತಿಂತಾ ಇದ್ಯಾ? ಕಲ್ಲಿ. What are you eating? What are you eating? Oh, Chucky. You want? No, I don't want. No. Tick, 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 tick. ಸ್ಟಾಪ್ ಮಾಡಕ್ಕೆ, ಅದು ಪ್ಲೇ ಮಾಡೋದಕ್ಕಲ್ಲ. ಜಂಗಲಲ್ಲೆಲ್ಲ ಪ್ಲೇ ಮಾಡೋದಕ್ಕೆ ಇಲ್ಲಿಲ್ಲ ಬಂದೆ. ಅದೇನೋ ಸ್ಟಾಪ್ ಮಾಡಕ್ಕೆ, ಅಲ್ಲೆಲ್ಲ ಹೋಗ್ಬಾರ್ದು ಅಂತ ಹೇಳಕ್ಕೆ. ಅಲ್ಲ ಅನಿಮಲ್ಸ್ ಇರುತ್ತೆ. ಪಾಪಗೆ ಹೆಂಗೆ ಮನೆ ಇರುತ್ತೋ ಅನಿಮಲ್ಸ್ಗೆ ಇದು ಮನೆ. ಪಾಪ ಅಲ್ಲಿ ಡೇರ್ ನೋಡ್ತಾ ಏನ್ ಮಾಡ್ದೆ? ಗ್ರೋನ್ ಅಪ್ ಆಗಿದೆ. ಪಾರ್ಕಿಂಗ್ ಏನೋ ಹಾಕಿದಾರಲ್ಲ ಅಲ್ಲಿ. You want to drive like that? Yes. Okay. Yes, Chini. Okay, good. You will drive and take Amma and Dada? Jungle? Okay, good. Keguri, welcome to Keguri. Keguri ಅಲ್ಲ, ಮೈಸೂರು. Keguri. ಮೈಸೂರು. ಓಹ್, ಅಲ್ಲೆಲ್ಲ ಇದಿದೆ. ಬೋರ್ ಹಂದಿ ವೈಲ್ಡ್ ಬೋರ್. ಬಾ ದಕ್ಷ. ದಕ್ಷು
ದಕ್ಷಿಣ Nice tummy. 11:10. ಮೈಸೂರಿಲ್ಲ. ಮೈಸೂರಿಲ್ವಾ? ನೋಡಲ್ಲೇ ಆ ಚಿಕ್ಕಮಗಳೂರು. ಹೌದಾ? ಅಯ್ಯೋ ಬಂಗಾರ. Say hi everyone, welcome to my channel. ದೂರ ಹೋಗು. ಇವತ್ತು ಚೆನ್ನಾಗಿ ಓಕೆ not right away. ಸುಂದರವಾಗಿ ಹರಡಿರುವ ಹಸಿರು ಗುಡ್ಡಗಳ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಹಾಗೂ BR ಹಿಲ್ಸ್ ಬಿಳಿಗಿರಿ ರಂಗನ ಬೆಟ್ಟದ ಹೃದಯದಲ್ಲಿರುವ ಕೇಗುಡಿ ವೈಲ್ಡ್ನೆಸ್ ಕ್ಯಾಂಪ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದೆಲ್ಲ ಫುಲ್ಲು ಟೆಂಟ್ ಸ್ಟೇ. ಆ್ಯಕ್ಚುಲಿ ಎಲ್ಲ JLR ಸ್ಟೇ ಕಂಪೇರ್ ಮಾಡಿದ್ರೆ ನಾವು ಹೋಗಿದ್ದು ಇದು ಸ್ವಲ್ಪ ದೊಡ್ಡದಾಗಿದೆ ಅನಿಸ್ತಿದೆ. ಬಟ್ ಇನ್ನೂ ನನಗೆ ಲಾಗಟ್ ಕಾಣಿಸ್ಲಿಲ್ಲ. ನಾವಿನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ ಚೆಕಿನ್ಗಿನ್ನ ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. 11 ಗಂಟೆಗೆಲ್ಲ ಬಂದ್ಬಿಟ್ವಿ. ಚೆಕಿನ್ ಬಂದು 1 ಗಂಟೆಗೆ. ಹಿಂಗೆ ಗೊತ್ತಾ ಲಾಗಟ್ ಎಲ್ಲಿದೆ ಅಂತ? ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನಾನು ನೋಡಿಲ್ಲ. ಮೇ ಬಿ ಇದರಿಂದ ಆ ಕಡೆ ಅನ್ಸುತ್ತೆ. ಒಂಥರ ಎಕ್ಸ್ಪೀರಿಯನ್ಸ್. ಬಟ್ ಪಾಪುನ ಇಟ್ಕೊಂಡು ಬೇಡ, ನಾವು ಲಾಗಟ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಮಾಡಿದ್ದು. ಈ ಥರ ಇದೆ ಟೆಂಟ್ದು ಫುಲ್ಲು. ಚಿಕ್ಕ ಕೂಸು ಅಲ್ಲಾಡ್ತಾ ಇದೆ. ಚಿಕ್ಕ ಕೂಸು ಅಲ್ಲಾಡ್ತಾ ಇದೆ. ಚಿಕ್ಕ ಕೂಸೆ ನನ್ನ ಕೂಸೆ. ಬಾ, you're enjoying? ಕೌಡಂದಿ ವೈಲ್ಡ್ ಬೋರ್ ಕಾಣಿಸ್ತಿದೆ ಅಲ್ಲಿ ಬಿದ್ಕೊಂತಂಗೆ. ಇಲ್ಲಿದಾನೆ. ಅಳಿಗುಳಿ ಮನೆ ಗೋಲಿ ಅಲ್ಲ. ಡಾಡ ಇದಾಡ್ತೈತೆ ನೋಡಿ. ಬಾ ಚಲಿ ಜಲ್ದಿ. ಇಲ್ಲಿ ನೋಡಿ, ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. 11 ಗಂಟೆಗೆ ಬಂದಿದ್ದು, 1.5 ಅವರ್ ಆಚೆನೇ ಇದ್ದೀವಪ್ಪ. ಇವಾಗ ಕೊಟ್ಟರು ರೂಮ್ನ. Hold like this. Give me. Can you make one more? I can make in this one. Monkey is there. Monkey is here. Don't monkey ಹೋಗು. ಬೇಡ.
ಮೈ ಗಾಡ್, ಏನು ಮೊಬೈಲ್ ತೊಗೊಂಬಿಡ್ತಾರಂತೆ. ಚುನಿ ಸಾಫ್ಟ್ ಇದೆ, ನೀನು ತಿಂದ್ರೆಲ್ಲ ಶಕ್ತಿ ಬರೋದು ಅಲ್ಲೆಲ್ಲ. ಬಾ, ಊಟ ಎಲ್ಲ ಆಯಿತು. ಇವಾಗ ಸಫಾರಿಗೆ ಹೋಗ್ತಾ ಇದ್ವಿ. ಸೇಮ್ ಎಲ್ಲ JLR ಸ್ಟೇಯಲ್ಲೂ ಇರೋ ಥರನೇ ಗೋಲ್ಗರ್ ಅಂತ ಹೆಸರಿಟ್ಟಿರ್ತಾರೆ ಕಿಚನ್ ಇದಕ್ಕೆ. ಸಫಾರಿಗೆ ಬೇಗ ಹೋಗಿಲ್ಲ ಅಂತಂದರೆ ಆ ಜೀಪ್ ಹಿಂದಗಡೆ ಕುತ್ಕೊಬೇಕಾಗಿ ಬರುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಹೋಗೋಕ್ಕೆ. ಇದು ನಮ್ಮ 5ನೇ JLR ಸ್ಟೇ. ಕಂಪ್ಯಾರಿಟಿವ್ಲಿ ಎಲ್ಲ ಹಾಗೇ ಇದೆ, ಸೇಮೇ ಇದೆ. ಹೋಪ್ಫುಲಿ ಈ ಸಲ ಒಳ್ಳೆ ಸೈಟಿಂಗ್ ಆಗಲಿ, ಬಿಗ್ ಕ್ಯಾಟ್ ಸಿಗಲಿ ಅಂತ ಪ್ರೇ ಮಾಡ್ತಿದ್ದೀನಿ. ಈ ಸಲ ಎಕ್ಸೈಟಿಂಗ್ ಆಗಿರಬೇಕು ಈ ಸಫಾರಿ. ನೋಡುವ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅವನಿ, ಯು ಆರ್ ಹ್ಯಾಪಿ? ನಮ್ಮ ಸಫಾರಿ ಜೀಪ್ ರೆಡಿ. Saul, hello everyone, welcome to my channel. ಅದು ಮಾರ್ಕಿಂಗು, ಟೆರಿಟರಿ ಮಾರ್ಕಿಂಗ್ಸ್. ಹಳೆ ಸಫಾರಿಗಳಲ್ಲಿ ಹೋದಾಗೂ ನನ್ನ ಹಳೆ ವ್ಲಾಗ್ಸಲ್ಲಿ ನೀವು ನೋಡ್ಬೋದು, ಯಾವುದೂ ಸಹ ಒಳ್ಳೆ ಸೈಟಿಂಗ್ ಆಗಲಿಲ್ಲ. ಆದರೆ ಈ ಸಲಿನೂ ಒಳ್ಳೆ ಸೈಟಿಂಗ್, ವಿಶೇಷವಾದ ಸೈಟಿಂಗ್ ಆಗ್ಬೋದು ಅಂತ ಅಂದ್ಕೊಂಡು ಹೊರಟ್ವಿ. ಆದರೆ ಅನ್ಫಾರ್ಚುನೇಟ್ಲಿ ಈ ಬಾರಿನೂ ಸಹ ಸೈಟಿಂಗ್ ಆಗಿಲ್ಲ. ಬಟ್ ಒಂದು ಕಡೆ ಕಿಲ್ಲಿಂಗ್ ಆಗಿದೆ ಅಂತ ಹೇಳಿ ಸುಮಾರು ನಮ್ಮ ಎಲ್ಲ ಜೀಪಿನ ಡ್ರೈವರ್ಗಳೂ ಸಹ 3-4 ಒಂದು ಸ್ಪಾಟಲ್ಲಿ ನಿಲ್ಲಿಸಿದ್ರು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ರು. ಆ ಸ್ಮೆಲ್ ಅಂತೂ ತುಂಬ ಕೆಟ್ಟದಾಗಿ ಬರ್ತಾಯಿತ್ತು. ಸ್ಮೆಲ್ಲು ತುಂಬ, ಈಗ ಜಸ್ಟ್ ಕಿಲ್ಲಿಂಗ್ ಆಗಿದೆ ಅಂತ ಹೇಳಿ ಡ್ರೈವರ್ಗಳು ಆಲ್ಮೋಸ್ಟ್ ಅರ್ಧ ಗಂಟೆ ನಿಲ್ಲಿಸಿದ್ರು, ಏನಾದರೂ ಸೈಟಿಂಗ್ ಆಗ್ಬೋದು ಟೈಗರ್ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅರ್ಧ ಗಂಟೆ ಮೇಲೇ ಸಹ ನಿಲ್ಲಿಸಿದ್ರು ನಮ್ಮ ಜೀಪಿನ ಡ್ರೈವರು, ಏನೂ ಕಾಣಲಿಲ್ಲ. ಮುಖ್ಯವಾಗಿ ಕಾಡಿನ ಪ್ರಾಣಿಗಳ ದರ್ಶನ ಸಿಗೋದಂದರೆ ಅದೃಷ್ಟಕ್ಕೆ ಸಿಗಬೇಕು ಅಂತಲೇ ಹೇಳ್ಬೋದು. ಬಟ್ ಈ ಅದೃಷ್ಟ ಈ ಪಾಲಿಗೂ ಸಹ ನಮಗೆ ಸಿಗಲಿಲ್ಲ. ಎನಿವೇಸ್, ಕಾಡಿನ ಮಧ್ಯ, ನೇಚರ್ ಮಧ್ಯ ನಾವು ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಅನುಭವ ಅಲ್ವಾ. ನೆಕ್ಸ್ಟ್ ಟೈಮ್ ನಮ್ಮ ಅದೃಷ್ಟ ಇರ್ಬೋದೇನೋ ಅಂತ ಹೇಳಿ ವಾಪಸ್ ನಾವು ರೆಸಾರ್ಟ್ ಕಡೆ ಹೊರಟ್ವಿ.
ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ 6:45 ಆಚೆ ಬಂದು ಕೂತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ವ್ಯೂ, ತುಂಬ ಸೈಲೆಂಟಾಗಿ ಸಖತ್ತಾಗಿದೆ ವ್ಯೂ. ಏನು ಪ್ರಶಾಂತವಾಗಿದೆ ಗೊತ್ತಾ ಇಲ್ಲಿ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ಪವರ್ ಕಟ್ ಆಗಿ ನಿದ್ದೆನೇ ಬಂದಿಲ್ಲ. ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು. ಆಲ್ಮೋಸ್ಟು ನಿದ್ದೆನೇ ಇಲ್ಲ. ಅವಾಗ ಎಚ್ಚರ ಆಗ್ತಾಯಿತ್ತು. ಸೆಕೆಗೆ ಏನೋ ತುಂಬ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. 6 o'clock ಸಫಾರಿಗೂ ಹೋಗಲಿಲ್ಲ ನಾವು, ರಾತ್ರಿ ನಿದ್ದೆ ಇಲ್ಲ ಅಂತ ಹೇಳಿ. ಡ್ರೈವ್ ಬೇರೆ ಮಾಡಬೇಕಲ್ಲ, ವಾಪಸ್ಸು ಸುಸ್ತಾಗ್ಬಿಡ್ತಾನೆ ಅಂತ ಹೇಳಿ ಹೋಗಲಿಲ್ಲ. ನನ್ನ ಹೋಗು ಅಂತಿದ್ದ, ಹೋಗ್ಬಿಟ್ಬಾ ನೀನು ಅಂತ. ನನಗೆ ಯಾಕೋ ಮೂಡ್ ಇರಲಿಲ್ಲ ಹೋಗೋಕ್ಕೆ, ನಿದ್ದೆ ಇರಲಿಲ್ಲ ಅಲ್ಲ. ಆ್ಯಂಡ್ ನಾನು ಜಸ್ಟ್ ಆಚೆ ಬಂದು ಕೂತ್ಕೊಂಡಿದ್ದೀನಿ, ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಈ ಜಾಗದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ನಿನ್ನೆ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ತುಂಬ JLR ಸ್ಟೇಯಲ್ಲಿ ನಾವು ಇದ್ದೀವಿ. ಇದು ನಮ್ಮ 5ನೇ ಸ್ಟೇ ಅಂತಲೇ ಹೇಳ್ಬೋದು. ಇಲ್ಲಿನ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಕೇಗುಡಿಯಲ್ಲಿ ಪವರ್ ಬ್ಯಾಕಪ್ ಇಲ್ಲ. ಇಲ್ಲಿ ಮೋಸ್ಟ್ ಆಫ್ ಅಂದರೆ ಈ ಪ್ರಾಪರ್ಟಿಯಲ್ಲೆಲ್ಲ ಸೋಲಾರ್ ಇದರಿಂದನೇ ಕರೆಂಟ್ ಎಲ್ಲ ಇರೋದು. ಪವರ್ ಏನಾದರೂ ಹೋಯಿತು ಅಂತ ಅಂದರೆ ಮಧ್ಯದಲ್ಲಿ, ಎಸ್ಪೆಷಲಿ ರಾತ್ರಿಯಲ್ಲಿ ಮಕ್ಕಳು ಮರಿನ ಕರ್ಕೊಂಬಂದಾಗಂತೂ ತುಂಬಾ ಹಿಂಸೆ ಆಗುತ್ತೆ. ಅದರ್ವೈಸ್ ಏನಿಲ್ಲ, ನಿದ್ದೆ ಆಗಬೇಕ್ರಿ, ಮೇನು ನಿದ್ದೆ ಇರಬೇಕು ಚೆನ್ನಾಗಿ, ಅವಾಗೇನೆ ಆಗೋದು. ಏನಂತೀರ ಅಲ್ವಾ? ಕರೆಕ್ಟ್ ಅಲ್ವಾ? ಬನ್ನರ್ಘಟ್ಟದಲ್ಲಿ ಅಲ್ಲೂ ಚೆನ್ನಾಗಿದೆ ಎಲ್ಲ. ಇದು ಪ್ರಾಪರ್ಟಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಇಲ್ಲ. ಬಟ್ ಒಂದೇ ಒಂದು ಡಿಸ್ಅಡ್ವಾಂಟೇಜಲ್ಲಿ ಪವರ್ ಬ್ಯಾಕಪ್ ಇರೋದಿಲ್ಲ. ಬಿಕಾಸ್ ಕಂಪ್ಲೀಟ್ ಪ್ರಾಪರ್ಟಿ ಇಲ್ಲಿ ಸೋಲಾರ್ ಇದರಿಂದನೇ ಇದು ಮಾಡೋದು. ನೀವು ನೋಡ್ಬೋದು, ಅಲ್ಲಿ ಕಾಣ್ಬೋದು, ಅದೆಲ್ಲ ಬಿಸಿನೀರಿಗೆ ಇದು ಮಾಡಿದ್ದಾರೆ. 2 hour ಏನೋ ಬರುತ್ತೆ ಬಿಸಿನೀರು. 7 ಗಂಟೆಯಿಂದ 8 ಗಂಟೆನೋ 9 ಗಂಟೆನೋ ಹೇಳ್ತಿದ್ರು. 2 ಬಕೆಟ್ ಹಿಡ್ಕೊಂಡು ಬೇಗ ಸ್ನಾನ ಮಾಡಬೇಕು. ಈಗ ಸಫಾರಿಗೆ ಹೋಗಿದ್ರೆ ಅದು ಇರ್ತಿರ್ಲಿಲ್ವೋ ಏನೋ, ತುಂಬ ಕಷ್ಟ ಆಗ್ಬಿಡೋದು. ನನಗೇನೋ ಹೆಚ್ಚಿನ ಮಗೆಲ್ಲ ಇದೊಂದು ನಂದು ದರಿದ್ರ. ನಂದು ಹೋಗಿ ಕಾಫಿ ಟೀ ಏನಾದರೂ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪ್ರಾಪರ್ಟಿ ಸುತ್ತ ಒಳ್ಳೆ ಫೋಟೋಗ್ರಾಫ್ಸನ್ನ ತೆಕ್ಕೊಂಡು, ನೈಸ್ ಫೋಟೋಗ್ರಾಫ್ಸ್, ಒಳ್ಳೊಳ್ಳೆ ಫೋಟೋ ತೊಗೊಂಡು ವಾಪಸ್ ಮನೆಗೆ ಹೊರಡೋದಷ್ಟೇ. ಕಾಡಂದಿ ಮಾತ್ರ ಸಕ್ಕತ್ತಾಗಿ ಬೆಳೆಸ್ಬಿಟ್ಟಿದ್ದಾರೆ ಮಾತ್ರ ಇಲ್ಲಿ. ಕಾಡಂದಿ ಭಯಂಕರ ದಂಡೆ ಇದ್ದಾವೆ ಇಲ್ಲಿ, ಫುಲ್ ಕಂದನೇ ಇದ್ದಾವೆ. Wake. Somebody came in the morning, no? Uncle had come to wake us up. Why? Because to go for safari. But we did not go. Come, I'll show you, dear. Come here. It's wet now. You should take bath and come. Come here. Come to me. Come. No, it's wet. You can't sleep on that. Lot of tears there. See, you can see. Can you see there? There. How's it, Kutu? ಸಫಾರಿಗೆ ಹೋಗಿಲ್ಲ ಅಲ್ಲ, ಸ್ವಲ್ಪ ಫ್ರೆಶ್ ಆಗಿದೆ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಇಲ್ಲ ಅಂದರೆ ಇಷ್ಟೊತ್ತಿಗಾಲೇ ಟುಸ್ಸಾಗೋಗ್ಬಿಡ್ತಾಯಿದ್ವಿ. ಸಫಾರಿಯಲ್ಲೇ ಅರ್ಧ ಎನರ್ಜಿ ಡ್ರೈನ್ ಔಟ್ ಆಗೋಗ್ಬಿಡುತ್ತೆ ಗೊತ್ತಾ, ಸಿಕ್ಕಾಬಟ್ಟೆ ಡ್ರೈನ್ ಔಟ್. ನಿನ್ನೆ ಈವ್ನಿಂಗ್ ಸಫಾರಿಗೆ ಹೋದಾಗಷ್ಟೇ ಏನೂ ಸಿಕ್ಕಿಲ್ಲ ಅಲ್ಲ. ಆ್ಯಂಡ್ ಮೂರೂವರೆ ಆ ಬಿಸಿಲು, ಆ ಹ್ಯೂಮಿಡಿಟಿ, ಸಿಕ್ಕಾಬಟ್ಟೆ ಹ್ಯೂಮಿಡಿಟಿ,
ಫುಲ್ ಎನರ್ಜಿ ಡ್ರೈನ್ ಔಟ್ ಆಗೋಗ್ಬಿಟ್ಟಿದ್ದು ವಾಪಸ್ ಬರೋ ಅಷ್ಟೊತ್ತಿಗೆ. ಬೆಸ್ಟ್ ಪಾರ್ಟ್ ಅಂದರೆ ಇದು, ನಿಮ್ಮ ಮನೇಲಿ ಏನಾದರೂ ಪುಟಾಣಿ ಮಕ್ಕಳಿದ್ರೆ ಇದನ್ನು ಆರಾಮಾಗಿ ಹೊರಗಡೆ ಕರ್ಕೊಂಡು ಹೋದರೆ ಇದನ್ನು ಕ್ಯಾರಿ ಮಾಡ್ಬೋದು. 40 ಸೀಟ್ ಕವರ್ ಇದು, ಆರಾಮಾಗಿ ಕೂರಿಸ್ಕೊಂಡು ಅವ್ರ ಕೆಲಸ ಮುಗಿಸ್ಕೊತಾರೆ ಇಲ್ಲಿ. ನಾನು ನೆಕ್ಸ್ಟ್ ಟೈಮ್ ಬರ್ತೇನೆ, ನೀನು ಬಾಯ್ಲಿ ಸಿಂಗ್ ನೋಡು. ರೂಮ್ ಟೂರ್ ನಾನೇನು ತೋರ್ಸೋಕ್ಕೆ ಹೋಗಲ್ಲ. ಲಾಗಟ್ ಹೌಸು ಸೇಮು ನಂದು ಬನ್ನಾರ್ಘಟ್ಟದು ವ್ಲಾಗ್ ನೋಡಿದರೆ ಅದರಲ್ಲಿ ಸೇಮ್ ಹೇಗಿದೆ ಅದೇ ಥರನೇ ಇದೆ. ರೂಮ್ ಟೂರ್ ಏನೂ ಮಾಡೋದಿಲ್ಲ. ಆಯಿತು, ಹೊರಟ್ವಿ. ಅವ್ರ ಲಗೇಜ್ ತೊಗೊಂಡು ಹೋದರು. ಏನಕ್ಕೆ ಲಿಫ್ಟ್ ಮಾಡು ಅಂದಿದ್ದು? ವಾಕ್ ಮಾಡಲ್ವ ನೀನು? ಏಕೆ? ಬಾಯ್ ಬಾಯ್ ಹೇಳ್ಬಿಡು. ಬಾಯ್ 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 ಬಾಯ್. ಸಿ ಯು. ಸಿ ಹ್ಞೂ. See you tomorrow. I'll come again. I'll come again. See you tomorrow. I'll come again. Owl. Owl. Ludo. Oh, owl. Hina, it's going lock. It's good. ಗ್ಲಾಸ್ ಎಲ್ಲಿ? ಇದೇನದು here? ಇದು ನಂಗೇನು ಗೊತ್ತು. ಅಯ್ಯಪ್ಪ 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 ಅಯ್ಯಪ್ಪ. Amma, lava's dead. ಹಾಂ, Lava's dead. ವಾಟ್ ಇಸ್ ದಟ್? Lava's dead. ಲಾವಾ? Hmm. Lava. Oh, run. Oh my God. Oh, it's so hot. There's lava. There's more lava. ಏ ಮಂಕಿ ಮರಿ ಇಳಿ ಕೆಳಗೆ. ಇಲ್ಲ. ಸೊ ಆಲ್ ರೈಟ್, ಮನೆಗೆ ಹೊರಟ್ವಿ. ನಮ್ಮ ಪುಟಾಣಿ ತುಂಬ ಸ್ಯಾಡ್ ಆಗಿದೆ ಅಲ್ಲ ಚಿನ್ನು? ಫುಲ್ ಸ್ಯಾಡ್ ಆಗಿದೆ. ಇವಾಗ ಹೋಗ್ಬಾರ್ದು, ಇನ್ನೊಂದು ದಿನ ಇರೋಣ ಅಂತ ಇದ್ದಾಳೆ. ಮತ್ತೆ ಬರೋಣ ಪಾಪು. ರೈಟ್, ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಪುಟಾಣಿ ವ್ಲಾಗ್ ಇದು. ಸೊ ಯಾವಾಗಲೂ ಒಂದೇ ಥರನೇ ತೋರಿಸ್ತೀನಿ ಅಂತ ಅನ್ಕೊಂಬಿಡಿ. ಜಸ್ಟ್ ನಾವು ಆಚೆ ಬಂದ್ವಿ. ಇದು ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ ದಾರಿ ಅನಿ ಅಲ್ಲಿ ಆ ಕಡೆ. ಇದೊಂದು JLR ಸ್ಟೇದು ತೋರಿಸ್ಬೇಕು ಅಂತ ಅನ್ಕೊಂಡೆ. ತೋರಿಸಿದ್ದೀನಿ. ಬೈತಾ ಇದೆ ರೀ, ಬೆಲ್ಟ್ ಹಾಕೊಂಬಿಡೋಣ. JLR ಸ್ಟೇದು ತೋರಿಸ್ಬೇಕು ಅಂತ ಅನ್ಕೊಂಡೆ. ಸೊ ತೋರಿಸಿದ್ದೀನಿ. ಕಂಪ್ಯಾರಿಟಿವ್ಲಿ ನನಗೆ ಇದ್ರ ಬಗ್ಗೆ ಫೀಡ್ಬ್ಯಾಕ್, ಈ JLR ಫೀಡ್ಬ್ಯಾಕ್ ಕೊಡಬೇಕು ಅಂತಂದರೆ ಚೆನ್ನಾಗಿದೆ, ಸ್ಟೇ ಚೆನ್ನಾಗಿದೆ. ಫುಡ್ ನನಗೆ ಓಕೆ ಅನ್ನಿಸ್ತು. ಬಟ್ ಅಷ್ಟು ಏನು ಅಂತ ಗ್ರೇಟ್ ಏನಿಲ್ಲ. ನಿಂಗೇನು ಅನ್ನಿಸ್ತು? ಓಕೆ ಅಲ್ವಾ? ವೆರೈಟೀಸ್ ಏನಿಲ್ಲ, ಅದು ಕಮ್ಮಿ ಇದೆ. ಓಕೆ, ಮನೇಲಿ ಮಾಡಿರೋ ಊಟ ಥರನೇ ಇದೆ. ಜಾಸ್ತಿ ನೀವು ಕೇಳಂಗೂ ಇಲ್ಲ, ಕಮ್ಮಿಯಲ್ಲಿ ಇರಂಗೂ ಇಲ್ಲ. ಹಾಂ, ಮನೆ ಊಟ ಥರನೇ ಇದೆ. ಆ್ಯಂಡ್ ಓಕೆ ತೀರಾ ಏನು ಇದಾಗಿಲ್ಲ. ಓಕೆ, ಗುಡ್, ಚೆನ್ನಾಗಿದೆ. ಕೇಗುಡಿ ವೈಲ್ಡ್ನೆಸ್ ಕ್ಯಾಂಪ್ ಇನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.